ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಕುಡಿತಾ ಕೂತಿದ್ದೆ ಬಿಸಿ ನೀರು. ಇವತ್ತು ಭಾನುವಾರ ಆಗಿರೋದ್ರಿಂದ ಪೂಜೆಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಬೇಗ ಎದ್ದು ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಸ್ನಾನಕ್ಕೆ ಅಂತ ನೀರೊಳಗೆ ಉರಿ ಹಾಕ್ತಾ ಇದ್ದೆ. ಬಟ್ ಚಳಿಗೆ ಅಲ್ಲೇ ಕೂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ತುಂಬಾ ಚಳಿ ಅಲ್ವಾ, ಶಿವರಾತ್ರಿ ಕಳೆಯವರೆಗೂ ಸ್ವಲ್ಪ ಕೊರೆ ಜಾಸ್ತಿನೇ ಇರುತ್ತೆ. ಸೊ ಚಳಿ ಅನ್ಸುತ್ತೆ. ಹೊರಗಡೆ ಹೋಗಿ ತಣ್ಣೀರ್ ಮುಟ್ಟು ಬಾಗ್ಲಿಗೆಲ್ಲ ನೀರ್ ಹಾಕೋದಿಕ್ಕೆ ಮನ್ಸು ಬರೋದಿಲ್ಲ, ಅಷ್ಟು ಚಳಿ ಇರುತ್ತೆ ಹೊರಗಡೆ. ಸೊ ನೀರೊಳಗೆ ಉರಿ ಹಾಕ್ತಾ ಹಿಂಗೆ ಚಳಿ ಕಾಯಿಸ್ಕೊತಾ ಕೂತ್ಬಿಟ್ಟಿದ್ದೆ. ನನ್ನ ಹಸ್ಬೆಂಡ್ ಇವತ್ತು ಹೊರಗಡೆ ಪಾಪ ನೈಟ್ ಎಲ್ಲ ನಿದ್ದೆನೇ ಮಾಡಿಲ್ಲ. ನಾವು ಮಲಗ್ದಾಗ್ಲೇ 1:30 ಆಗಿತ್ತು. ಸ್ವಲ್ಪ ಬೋರ್ವೆಲ್ ಗಾಡಿ ಹತ್ರ ಪಾರ್ಟಿಗಳು ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ರಿಂದ ಅವ್ರ ಜೊತೆ ಫೋನಲ್ಲಿ ಮಾತಾಡೋದೇ ಅವ್ರು ಅಷ್ಟೊತ್ತಾಯ್ತು. ಇನ್ನು ಅವ್ರು ಮಾತಾಡ್ಬೇಕಾದ್ರೆ ನನಗೂ ನಿದ್ದೆ ಬರಲ್ಲ. ಸೊ ನಾನು ಕೂಡ ಎದ್ದಿದ್ದೆ. ಅದ್ರಲ್ಲೂ ಕೂಡ ಮತ್ತೆ ಬೆಳಗ್ಗೆ ಬೇಗ ಸರಿ ನಾನು ಬೆಳಗ್ಗೆ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಮಲ್ಕೊಳ್ಳಿ ಅಂತ ಹೇಳಿದ್ರು ಗಾಡಿ ಲೇಬರ್ಸ್ಗೆ. ಸೊ ಅವ್ರು ಮಲ್ಕೊಂಡಿದ್ರು. ಇವಾಗ ಬೆಳಗ್ಗೆ ಬೇಗ ಎದ್ದೋಗಿದ್ದಾರೆ. ಸೊ ಅದಕ್ಕೆ ನೀವು ಹೋಗಿ, ನೀವು ಬರೋಷ್ಟ್ರಲ್ಲಿ ನಾನು ದೇವಸ್ಥಾನದ ಹತ್ರ ಎಲ್ಲ ರೆಡಿ ಮಾಡ್ಕೋತೀನಿ ಅಂತ ಹೇಳಿ ಕಳ್ಸಿದ್ದೆ ನಾನು. ಸೊ ಆಮೇಲೆ ಅವ್ರು ಹೋದಾದ್ಮೇಲೆ ನಾನು ಮಿಲೆಟ್ಸ್ ಪೌಡ್ರ್ ಮಾಡ್ಕೊಳ್ಳೋಣ ಮನೆಯಲ್ಲೇ ಅಂತ ಅಂದ್ಬಿಟ್ಟು, ಒಂದು ಸಿರಿಧಾನ್ಯದ ಪೌಡ್ರ್ ಮಾಡ್ಕೊಳ್ಳೋಣ ಮನೆಯಲ್ಲೇ ಅಂದ್ಬಿಟ್ಟು ಎಲ್ಲ ತರದ ಕಾಳುಗಳನ್ನ ನಾನು ಮೊಳಕೆ ಕಟ್ಟಿದ್ದೆ. ಇಲ್ಲಿ ಬಂದು ನಾನು ಹೆಸರು ಕಾಳು, ಕಡಲೆಕಾಳು, ಸ್ವಲ್ಪ ಬಟಾಣಿ, ಉದ್ದಿನ ಕಾಳು, ಗೋಧಿ, ರಾಗಿ, ಮೆಂತ್ಯೆ, ಸ್ವಲ್ಪ ಹುರುಳಿಕಾಳು, ಇದನ್ನೆಲ್ಲ ನಾನು ನೆನ್ಸಿಟ್ಟಿದ್ದೀನಿ. ಅದನ್ನ ಇವಾಗ ಮೊಳಕೆ ಕಟ್ಟಾಕೋದಿಕ್ಕೆ ಅಂದ್ಬಿಟ್ಟು ಕವರ್ನ ಹಾಕಿ ಇಡ್ತಾ ಇದ್ದೀನಿ. ಟೈಟ್ ಆಗಿ ಏರು ಒಳಗಡೆ ಹೋಗ್ದಲ್ಲೇ ರೀತಿ ನೀವು ಮುಚ್ಚಿಟ್ರೆ ಮೊಳಕೆ ಬಂದ್ಬಿಡುತ್ತೆ. ಆಮೇಲೆ ರಾಗಿನ ಹಂಗ ತೊಳೆಯೋಕೆ ನೆನ್ಸಿಟ್ಟಿದ್ನಿ ಅಲ್ವಾ, ಅದನ್ನ ನೀಟಾಗಿ ಒಂದ್ 5 ರಿಂದ 6 ಸಲ ನಾನು ಅದು ಧೂಳೆಲ್ಲ ಹೋಗೋವರೆಗೂ ತೊಳೆದ್ಬಿಟ್ಟು ಆಮೇಲೆ ನೆನೆಯೋದಿಕ್ಕೆ ಇಟ್ಟಿದ್ದೆ. ಇವಾಗ ಅದು ಚೆನ್ನಾಗಿ ನೆಂದಿದೆ. ಸೊ ಹಾಗಾಗಿ ಅದರಲ್ಲಿರೋ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ನೀರ್ನೆಲ್ಲ ತೆಗೆದ್ಬಿಟ್ಟು ಒಂದು ಕಾಟನ್ ಬಟ್ಟೆನ ಮುಚ್ಚಿಟ್ರೆ ಅದು ಕೂಡ ಮೊಳಕೆ ಬಂದ್ಬಿಡುತ್ತೆ. ಸೊ ಅದನ್ನೆಲ್ಲ ಮಾಡ್ಬಿಟ್ಟು ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಕ್ಲೀನ್ ಮಾಡ್ಕೊಂಡು ರೆಡಿ ಆಗೋಣ ಅಂದ್ಬಿಟ್ಟು ಬೈಕ್ ಎಲ್ಲ ಆಚೆ ಹಾಕಿದ್ದೆ. ಮಕ್ಳು ಕೂಡ ಇದ್ರು, ಅವರು ಚಳಿ ಅಂತ ಮಾಡ್ತಾ ಇದ್ರು. ಆಮೇಲೆ ಬಂದು ಇಲ್ಲಿ ಬೀರುಲಿ ದೇವ್ರ ಸೀರೆ ಇಟ್ಕೊಂಡಿದೀನಿ ನಾನು. ಅಲ್ಲೇನಾಯ್ತು ಅಂದ್ರೆ ಸ್ವಲ್ಪ ನಾವ್ದೋಗಿರೋದು, ಸ್ವಲ್ಪ ಕಿತ್ತೋಗಿರೋ ಸೀರೆಗಳಿದ್ದು, ಅದನ್ನೆಲ್ಲ ತೆಗ್ದ್ಬಿಟ್ಟು ಚೆನ್ನಾಗಿರೋದು ಈಗ ಮಡ್ಲ ಕಿಚನ್ದಾಗೆಲ್ಲ ಹೊಸ ಹೊಸ ಸೀರೆ ತರ್ತಾರಲ್ವಾ, ಅದನ್ನೆಲ್ಲ ಅಲ್ಲಿಗೆ ರೀಪ್ಲೇಸ್ ಮಾಡೋಣ ಅಂದ್ಬಿಟ್ಟು ಯಾವ್ಯಾವ್ದು ಕಿತ್ತೋಗಿದೆ ಅದನ್ನ ಎತ್ತಿಡ್ತಾ ಇದೀನಿ. ಈ ಕಿತ್ತೋಗಿರೋ ಸೀರೆಗಳನ್ನ, ಅರ್ಧೋಗಿರೋ ಸೀರೆಗಳನ್ನ ಏನ್ ಮಾಡ್ತೀನಿ ಅಂದ್ರೆ ಅಡ್ಡೆ ಕಟ್ಟೋದಿಕ್ಕೆ, ಜಾತ್ರೆ ಟೈಮಲ್ಲೆಲ್ಲ ಅಡ್ಡೆ ಕಟ್ತಾರಲ್ವಾ, ಅದಕ್ಕೆ ನಾನು ಕೆಲವೊಂದು ಸೀರೆಗಳನ್ನ ಕೊಡ್ತೀನಿ. ಇನ್ನು ಕೆಲವೊಂದು ಸೀರೆನ ಮಕ್ಕಳಿಗೆ ಮನೆ ಹತ್ರ ಹಾಕೋದಕ್ಕೆ, ಲಂಗ ಬ್ಲೌಸ್ ಈ ತರ ಏನಾದ್ರು ಹೊಲ್ಕೊಡ್ತೀನಿ. ತೇಜು ನಿತ್ಯಂಗೆ ಸ್ವಲ್ಪ ಮನೆ ಹತ್ರ ಹಾಕೋದಿಕ್ಕೆ ಕೆಲವೊಂದು ಟಾಪ್ಸ್ಗಳು ಈ ತರ ಹೊಲ್ಕೊಟ್ರೆ ಹಾಕೋತಾರೆ. ಇಲ್ಲಾಂದ್ರೆ ಕೆಲವೊಂದು ತೀರಾ ಹೊರಟೋಗಿದೆ ಅಂದಿದ್ದನ್ನ ನೀರಿಗೆ ಬಿಟ್ಬಿಡ್ತೀನಿ. ಇವಾಗ ಅವನ್ನೆಲ್ಲ ರೀಪ್ಲೇಸ್ ಮಾಡ್ಬಿಟ್ಟು ತೇಜು ನಾನು ಸೇರ್ಕೊಂಡು ಎಲ್ಲ ರೀಪ್ಲೇಸ್ ಮಾಡ್ತಾ ಇದ್ವಿ. ಇವತ್ತು ದೇವಸ್ಥಾನ ಹತ್ರ ಹೋಮ ಇದ್ದಿದ್ರಿಂದ ಬೇಗ ಹೋಗ್ಬೇಕಿತ್ತು. ಅದೇ ನನ್ನ ಹಸ್ಬೆಂಡು ಗಾಡಿ ಹತ್ರ ಹೋಗಿದ್ರಿಂದ ಅವರಿಗೆಲ್ಲ ಸ್ನಾನಕ್ಕೆಲ್ಲ ರೆಡಿ ಮಾಡಿ ಇಟ್ಟು ಆಮೇಲೆ ನಾನು ಹೋಗಿ ದೇವಸ್ಥಾನ ಹತ್ರ ಹೋಮಕ್ಕೆಲ್ಲ ರೆಡಿ ಮಾಡಿದ್ರೆ ಅವ್ರು ಬಂದು ಪೂಜೆನ ಸ್ಟಾರ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಮ್ಮಂಗೆ ಸೀರೆನ ಮನೇಲೆ ರೆಡಿ ಮಾಡ್ಕೊಂಡು ಹೋಗ್ತೀನಿ. ನಾನು ನೆಲ ಎಲ್ಲ ತೊಳೆದ್ಬಿಟ್ಟು ತುಣಿದಿಲ್ದ ಜಾಗದಲ್ಲಿ ಬಟ್ಟೆನ ಮಾಡ್ಕೋತೀನಿ. ಸಾರಿ, ಚಾಪೆ ಹಾಕೋದನ್ನ ಇವತ್ತು ಮರ್ತು ಬಿಟ್ಟಿದ್ದೆ. ಸೀರೆನ ಮನೆ ಈ ತರ ಫೋಲ್ಡ್ ಮಾಡಿ ಅದನ್ನ ನಡ್ಗೆ ಮಾಡಿ ತಗೊಂಡೋಗ್ತೀನಿ. ನನಗೆ ಇದು ಚೆನ್ನಾಗಿ ಕಾಣಿಸುತ್ತೆ, ಅಗ್ಳಾಗಿ ಸ್ಪ್ರೆಡ್ ಆಗಿ ಬರುತ್ತೆ, ಪೂರ್ತಿ ಉದ್ದವಾಗಿ ಉಡ್ಸಲ್ಲ. ಈ ವರಮಹಾಲಕ್ಷ್ಮಿಲೆಲ್ಲ ಇದು ಕೂರಿಸ್ತೀವಲ್ಲ ಕಲ್ಸಕ್ಕೆ, ಸೊ ಅದೇ ತರನೇ ಉಡ್ಸೋದು. ನಿತ್ಯ ತೇಜು ತಿಂಡಿ ತಿಂತಾರೆ. ನಾನು ನನ್ನ ಹಸ್ಬೆಂಡು ತಿಂಡಿ ತಿನ್ನೋದಿಲ್ಲ. ಯಾವಾಗಲೂ ಶನಿವಾರ ಭಾನುವಾರದ ತಗ್ನೇನೆ ಹೋಗ್ತೀವಿ. ಸೊ ಅದಕ್ಕೆ ಮಿಲೆಟ್ ಪೌಡ್ರ್ ಇದ್ರೆ ನಾವು ಶೇಕ್ ಕುಡಿಬೇಕಾದ್ರೆ, ಹರ್ಬಲೈಫ್ ಯೂಸ್ ಮಾಡ್ಬೇಕಾದ್ರೆ ಶೇಕ್ನ ಕುಡ್ದು ಹೋಗ್ತಾ ಇದ್ವಿ. ಇವಾಗ ಅದನ್ನ ಸ್ಟಾಪ್ ಮಾಡಿರೋದ್ರಿಂದ ಸೊ ನಾನು ಅದಕ್ಕೆ ಮನೇಲೆ ಸಿರಿಧಾನ್ಯ. ನನ್ನ ಹಸ್ಬೆಂಡ್ ಶುಗರ್ ಇರೋದ್ರಿಂದ ಅವ್ರು ಟಾಬ್ಲೆಟ್ಸ್ ತಗೊಳ್ತಾ ಇಲ್ಲ. ಎಷ್ಟು ಹೇಳಿದ್ರು ಟಾಬ್ಲೆಟ್ಸ್ ತಗೊಳ್ಳಲ್ಲ, ಅವ್ರಿಗೆ ಇಷ್ಟನೇ ಆಗ್ತಿಲ್ಲ ಯಾಕೋ. ಸೊ ಅದಕ್ಕೆ ಯಾವ್ದಾದ್ರು ಒಂದು ರೀತಿಲಿ ಶುಗರ್ನ ಕಂಟ್ರೋಲ್ ಮಾಡಲೇಬೇಕಲ್ವ ನಾನು. ಸೊ ಹಾಗಾಗಿ ಮಿಲೆಟ್ಸ್ ಪೌಡ್ರೆಲ್ಲ ಹಾಕಿ ನಾನು ಟೋಟಲ್ ಒಂದು 20 ಐಟಮ್ನ ಹಾಕ್ತಾ ಇದ್ದೀನಿ. ನಾನು ಹಾಕ್ಬೇಕಾದ್ರೆ ತೋರಿಸ್ತೀನಿ, ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ. ಇವಾಗ ಅದನ್ನೆಲ್ಲ ಮೊಳಕೆ ಕಟ್ಸೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸೀರೆನ ರೆಡಿ ಮಾಡಿಕೊಂಡು ಮಕ್ಕಳನ್ನ ರೆಡಿ ಮಾಡಿಕೊಂಡು ಹೊರಡಬೇಕು ದೇವಸ್ಥಾನದ ಹತ್ರ. ಇನ್ನು ಹೋಮ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗ್ಬೇಕಾಗುತ್ತೆ. ಇಲ್ಲಾಂದ್ರೆ ಒಂದು
8:30 9 o'clock ಹೋಗೋದು ನಾವು ದೇವಸ್ಥಾನದ ಹತ್ರ. ಇವತ್ತು ಹೋಮ ಇರೋದ್ರಿಂದ ಸ್ವಲ್ಪ ಬೇಗ ಹೋಗ್ತಾ ಇದೀವಿ. ಆಮೇಲೆ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ನಾನು, ಸೊ ಅದನ್ನ ತಗೋತಾ ಇದ್ದೀನಿ. ನನಗೊಂದು ಗ್ಲಾಸ್ ತಗೊಂಡು ನನ್ನ ಹಸ್ಬೆಂಡ್ ಒಂದು ಗ್ಲಾಸ್ನ ಟೇಬಲ್ ಮೇಲೆ ಇಟ್ಟು ಹೋಗ್ತಾ ಇದೀವಿ. ನಂದು ಅಷ್ಟರಲ್ಲಿ ತೇಜು ಅಮ್ಮ ನಾನು ದೀಪ ಹಚ್ತೀನಿ ಅಂದ್ಲು. ಸರಿ ದೀಪ ಹಚ್ಚು ಅಂದ್ಬಿಟ್ಟು ಅವಳಿಗೆ ದೀಪ ಹಚ್ಚೋದಕ್ಕೆ ಹೇಳ್ಬಿಟ್ಟು ನಾನು ಮಕ್ಕಳೆಲ್ಲ ರೆಡಿಯಾಗಿದ್ರು, ನಾನು ರೆಡಿಯಾಗಿದ್ದೆ. ಸರಿ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಎಲ್ಲ ಸಾಮಾನೆಲ್ಲ ತೊಗೊಂಡು ನಾವು ಸ್ಕೂಟಿಲಿ ಹೋದ್ವಿ. ನನ್ನ ಹಸ್ಬೆಂಡ್ ಕಾರಲ್ಲಿ ಬರ್ತಾರೆ. ಆಮೇಲೆ ನನ್ನ ಹಸ್ಬೆಂಡ್ ಇದ್ದಿದ್ರೆ ಕಾರಲ್ಲೇ ಹೋಗ್ತಿದ್ವಿ. ಸೊ ನಾವು ಸ್ಕೂಟಿ ತಗೊಂಡು ಬಂದ್ವಿ. ಇನ್ನು ಯಾರು ಬಂದಿರಲಿಲ್ಲ, ಅಂಕಲ್ ಕೂಡ ಬಂದಿರಲಿಲ್ಲ. ಅಂಕಲೇ ಫಸ್ಟ್ ಬಂದು ದೇವ್ರನ್ನೆಲ್ಲ ತೊಳೆದಿರ್ತಾರೆ, ಆಮೇಲೆ ನಾನು ಅಲಂಕಾರ ಮಾಡಿಕೊಡ್ತೀನಿ. ಬಟ್ ನಾವು ಇವತ್ತು ಬೇಗ ಹೋಗಿದ್ರಿಂದ ಅಂಕಲ್ ಇನ್ನೂ ಬಂದಿರಲಿಲ್ಲ. ಸರಿ ನಾವೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬರೋಷ್ಟರಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡಿದ್ದೆ ನಾನು. ओम नमः महानैवेद्यार्थं तवेहामि पुष्पाणिधूमधूपद्रव्याजं समर्पयामि। ಇವಾಗ ಹೋಮ ಮಾಡಿಸ್ತಿದಾರಲ್ವಾ ಅವ್ರ ಮಗಳಿಗೆ, ಅಂದ್ರೆ ಆ ಕಡೆ ಸೈಡ್ ಲಾಸ್ಟಲ್ಲಿ ಕೂತಿದ್ದೆ ಪುಟ್ಟಿ, ಪಾಪ SSLC ಓದ್ತಾ ಇದ್ದಾಳೆ. ಅವಳಿಗೆ ಇದ್ದಕ್ಕಿದ್ದಂಗೆ ಕಾಲೆಲ್ಲ ಸ್ವಾಧೀನ ಹೋಗಿದೆ, ನಡೆಯೋದಕ್ಕೂ ಕೂಡ ಅವಳ ಕೈಲಿ ಆಗ್ತಾ ಇರಲಿಲ್ಲ. ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಾಗ ಅದಕ್ಕೆ ಅವ್ರು ಹೋಮ ಮಾಡ್ಕೊಂಡು ಯಾರು ಇದ್ದಿರ್ಬೋದು ಅಂದ್ಬಿಟ್ಟು ಇವಾಗ ಚೆನ್ನಾಗಿದ್ದಾಳೆ, ಸ್ವಲ್ಪ ಪರವಾಗಿಲ್ಲ. SSLC ಪಾಪ ಎಕ್ಸಾಮ್ ನೆಕ್ಸ್ಟ್ ಮಂತಿಂದ. ಅವಳಿಗೆ ಯಾವ ಥರ ಅಂದರೆ ಪೂರ್ತಿ ಒಂದು ಕಾಲನ್ನೇ ಎಳ್ಕೊಂಡು ಓಡಾಡ್ತಾಳೆ ಇವಾಗ. ಕಲ್ಲು ಸಿಕ್ಕರೆ ಕಾಲು ಥರ ನೋಯುತ್ತೆ. ಹೋಮ ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ಅವಳಿಗೆ ದೇವ್ರು ತೊಳೆದಿದ್ದ ನೀರನ್ನ, ಅರಿಶಿನದ ನೀರನ್ನ ಅವಳಿಗೆ ಸ್ನಾನ ಮಾಡಿಸಿದ್ದು. ಚೆನ್ನಾಗಾಗ್ಲಿ, ಬೇಗ ಆದಷ್ಟು ಬೇಗ ಹುಷಾರಾಗ್ಲಿ, ಅವಳ ಎಕ್ಸಾಮ್ಗೆ ಚೆನ್ನಾಗಿರಲಿ ಅಂತ ಆಸೆ. ಹುಷಾರಾಗ್ತಾಳೆ ಬೇಗ.
ಬಂದ್ವಿ. ಪೂಜೆ ಮುಗಿಸ್ಕೊಂಡ್ ಬಂದು ಊರೊಳಗೊಂದು ಗುರುಪ್ರವೇಶ ಇತ್ತೈತೆ. ನಾನು ಹೋಗೋಣ ಅಂತ ಅನ್ಕೊಂಡಿದ್ದೆ. ಪಾಪ ಆಂಟಿ ಕರೆದಿದ್ರು, ಬಟ್ ನಾವು ಬರೋಷ್ಟರಲ್ಲಿ ಏನಾಯ್ತು 2 o'clock ಆಗಿತ್ತು. ಆಮೇಲೆ ನನ್ನ ಹಸ್ಬೆಂಡ್ ಹೋಗೋದಿಲ್ಲ ಅಲ್ವಾ ಊಟಕ್ಕೆ ಅಲ್ಲಿಗೆ, ಸೊ ಅದಕ್ಕೆ ಅವರಿಗೆ ಅಡುಗೆ ಮಾಡಬೇಕಿತ್ತು. ಇನ್ನು ಅವ್ರು ಒಬ್ರಿಗೆ ಹೆಂಗೆ ಅಡುಗೆ ಮಾಡೋದು, ಇನ್ನು ಒಬ್ರು ಹೆಂಗೆ ಊಟ ಮಾಡ್ತಾರೆ ಅಂತ ಜೊತೆಲೆ ಊಟ ಮಾಡೋಣ ಅಂದ್ಬಿಟ್ಟು ನಿತ್ಯನ್ನು ಮತ್ತೆ ತೇಜನ್ನು ಕಳಿಸ್ದೆ. ನಿತ್ಯ ಹೋಗ್ತಾಳೆ ಅವ್ರ ಅಕ್ಕನ ಜೊತೆ ಸುಮ್ಮನೆ. ಪಾಪ ಅದೇನು ಹಿಂಸೆ ಕೊಡಲ್ಲ ಗೊತ್ತಾ, ಅವಳ ಪಾಡಿಗಳು ಕುತ್ಕೊಂಡು ಊಟ ಮಾಡ್ಕೊಂಡು ಬರ್ತಾಳೆ. ಆಮೇಲೆ ಇಲ್ಲೊಂದು 4 ಶೋ ಗಿಡನ ಇಲ್ಲಿ ಪಕ್ಕದ ಮನೆ ಒಂದು ಅಕ್ಕನ ಹತ್ರ ಇಸ್ಕೊಂಡ್ ಬರ್ತಿದ್ದೆ, ತೇಜನ್ ಹತ್ರ. ಅವಳು ಇಸ್ಕೊಂಡ್ ಬಂದಿದ್ಲು, ಅದನ್ನೆಲ್ಲ 3 ದಿನ ಹಾಕ್ತಾ ಇದ್ವಿ. ಇದ್ಬೇಕಾ? ತಾತಿ ತಾತಿ ನೋಡಿ. ಥ್ಯಾಂಕ್ ಯು ಕಂದ, ಥ್ಯಾಂಕ್ ಯು. ಅಯ್ಯೋ ఏంటవ్వో ಅಲ್ಲೊಂದು ಇದೆಲ್ಲ ತಿಕ್ಕ ನೀನು ಮೇಲ್ಗಡೆ ತಿಕ್ಕ ಪೂರ್ತಿ ಓಕೆ ಫ್ರೆಂಡ್ಸ್, ಇವಾಗ ನಾನು ಸಂಜೆ ಆಯಿತು. ಅದೇ ಮೀಶೋಯಿಂದ ನಾನೊಂದು ಪ್ರಾಡಕ್ಟ್ನ ತರಿಸಿದ್ದೆ, ಸ್ಟೋರೇಜ್ ಬಾಕ್ಸು. ನಾನು ತುಂಬ ದಿವಸದಿಂದ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಪ್ರೈಸ್ನ ನೋಡಿ ಸುಮ್ಮನೆ ಇದ್ದೆ, ಹಂಗೆ ಸದ್ಯಕ್ಕೆ ಬೇಡ ಅಂತ. ಇವಾಗ ಅದನ್ನು ಆರ್ಡ್ರ್ ಮಾಡಿದ್ದೆ, ಬಂದಿದೆ. ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ, ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಬನ್ನಿ ಅದನ್ನು ಅದೆಲ್ಲ ಇಟ್ಬಿಡೋ ಪೆನ್ ಕೊಟ್ಬಿಡೋ ಆಮೇಲೆ ಇಸ್ಕೊಂಡು. ಸರಿ, ಫಸ್ಟ್ ಹಂಗೆ ಮಾಡ್ಬೇಕಾ? ನಾನು ತುಂಬಾ ದಿವಸದಿಂದ ಕಿಚನ್ಗೆ ಈ ರ್ಯಾಕ್ನ ತಗೋಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು. ಅಂದ್ರೆ 540 rupees ಇದೆ ಇದು ಪ್ರೈಸ್. ವರ್ತ್ ಪ್ರೈಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ಕಿಚನ್ ಅಲ್ಲಿ ಏನಾದ್ರು ಸ್ಟೋರೇಜ್ ಈ ತರ ಬಾಕ್ಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ, ಆಮೇಲೆ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ ಕಿಚನ್ ಅಂದ್ರೆ ಈ ತರ ಬಾಕ್ಸ್ ನ ನೀವು ಪ್ರಿಫರ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಮತ್ತೆ ಬಾಕ್ಸ್ ಕೂಡ ಚೆನ್ನಾಗಿದೆ, ಮತ್ತೆ ಸ್ಟೋರೇಜ್ ಫುಲ್ ಇದ್ ಮಾಡ್ಕೋಬಹುದು. ನಾನು 5 steps ತರಿಸಿದ್ದೆ. ನಿಮ್ಗೆ 6, 7, 4 ಈ ತರ ಎಲ್ಲ ಸಿಗುತ್ತೆ. ಅದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ, ನೀವು ಬೇಕಾದ್ರೆ ಚೆಕ್ ನ ಮಾಡಬಹುದು. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಏನಾಯ್ತು, ಶೆಲ್ಫ್ ಮೇಲೆ ಸ್ವಲ್ಪ ಜಾಗ ಕಮ್ಮಿ ಇತ್ತು ನನಗೆ. ಯಾಕೆಂದ್ರೆ ನಾನು ಈ ವುಡನ್ ಸ್ಪೂನು, ಆಯಿಲ್ ಬಾಟಲ್ ಮತ್ತೆ ಇದು ಸಾಲ್ಟ್ ಇಂದೆಲ್ಲ ಒಂದ್ ರ್ಯಾಕ್ ಅಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ಅದೇ ಸ್ವಲ್ಪ ಫೇಸ್ ನ ತಗೊಂಡಿತ್ತು ನನಗೆ. ಮತ್ತೆ ಅಷ್ಟು ಲುಕ್ ಕೊಡ್ತಾ ಇರ್ಲಿಲ್ಲ ನನಗೆ ವಿಡಿಯೋಗೆ. ಸರಿ, ಅದನ್ನ ತೆಗೆದು ಇದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಅದನ್ನ ನಾನು ಆರ್ಡರ್ ಮಾಡಿದೆ. ಆಮೇಲೆ ನಿತ್ಯ ನಾನು ನೋಡಿ ಸೇರ್ಕೊಂಡು ಸರ್ಕಸ್ ಮಾಡಿ, ಪಾಪ ರನ್ ಜೊತೆ ಅವಳು ಸೇರ್ಕೊಂಡು ಎಲ್ಲ ಹಾಕಿದ್ಲು. ಮಕ್ಳಿಗೆ ನಮಗೆ ಎಷ್ಟು ಖುಷಿ ಕೊಡುತ್ತೆ ಏನಾದ್ರು ಒಂದು ಆರ್ಡರ್ ಬಂದಾಗ ಅದನ್ನ ಈ ತರ ಇದ್ ಮಾಡೋದು ಅಂದ್ರೆ ಅಲ್ವಾ, ಮಕ್ಳಿಗೂ ಅಷ್ಟೇ ಖುಷಿ ಕೊಡುತ್ತೆ. ಅದು ಪೂರ್ತಿ ಏನಿಲ್ಲ ಅಂದ್ರೂ 15 minutes ತಗೊಂಡ್ವಿ ಹಾಕೋದಿಕ್ಕೆ, ಯಾಕೆಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು. ಆಮೇಲೆ ಇಬ್ರಿಗೂ ಖುಷಿ ಆಗ್ಬಿಡ್ತು, ಅದನ್ನ ಫೈನಲಿ ಸೆಟ್ ಮಾಡಿದ್ವಿ. ನನಗ್ ಬೇಕಿತ್ತು ಅದು, ಯಾಕೆಂದ್ರೆ ಕಿಚನ್ ಅಲ್ಲಿ ಫ್ರಿಡ್ಜ್ ಮೇಲೆ ಕೆಲವೊಂದು ಲೋಟಗಳು, ಅಂದ್ರೆ ಪ್ಲಾಸ್ಟಿಕ್ ಗ್ಲಾಸ್ಗಳು, ಇದನ್ನೆಲ್ಲ ಜ್ಯೂಸ್ ಗ್ಲಾಸ್ಗಳನ್ನೆಲ್ಲ ಇಟ್ಟಿದ್ದೆ. ಓಕೆ ಫ್ರೆಂಡ್ಸ್, ಫೈನಲಿ ನಾನು ನಿತ್ಯ ಸೇರ್ಕೊಂಡು ಅದನ್ನ ಸೆಟ್ ಮಾಡಿದೀವಿ. ಈ ತರ ಬಂದಿದೆ. ತುಂಬಾ ದಿವಸದಿಂದ ಅನ್ಕೊಂಡಿದ್ದೆ ಇದನ್ನ ತಗೋಬೇಕು ಅಂತ. ಏನ್ಕಂದ ತುಂಬಾನೇ ಫೇಶಿಯಸ್ ಆಗಿದೆ. ಕಿಚನ್ ಗಿಡನ ಅನ್ಕೊಂಡಿದೀನಿ. ನಂದು ಫ್ರಿಡ್ಜ್ ಮತ್ತೆ ಶೆಲ್ಫ್ ಮತ್ತೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ, ಯಾಕಂದ್ರೆ ನಿಮ್ಗೆ ಕಿಚನ್ ಏನ್ಕಂದಮ್ಮ ತಡಿ ಒಂದ್ ನಿಮಿಷ ಮಾತಾಡೋಣ. ಹುಡುಕಂದ್ರೆ ಆಯ್ತು ಅದೇ. ಓಕೆ, ಫ್ರಿಡ್ಜ್ ಮೇಲೆ ಕೆಲವೊಂದು ಜ್ಯೂಸ್ ಗ್ಲಾಸ್ಗಳನ್ನೆಲ್ಲ ಫ್ರಿಡ್ಜ್ ಮೇಲೆ ಇಟ್ಕೊತಾ ಇದ್ದೆ. ಬೌಲ್ಗಳನ್ನ ಮತ್ತೆ ವುಡನ್ ಸ್ಪೂನ್ಗಳು ಇಡೋದಕ್ಕೆ ನಾನು ಹೇಳಿದ್ನಲ್ಲ ಅವಾಗ್ಲೇ, ಆ ಜಾಗದಲ್ಲಿ ಇಡ್ತಾ ಇದ್ದೆ. ಅದನ್ನೆಲ್ಲ ಇಲ್ಲಿ ಪ್ಲೇಸ್ ಮಾಡೋಣ. ಮತ್ತೆ ಪಾತ್ರೆ ಸ್ಟ್ಯಾಂಡ್ ಅಲ್ಲಿ ಕೆಲವೊಂದು ಐಟಮ್ಗಳನ್ನ, ಅಂದ್ರೆ ಈಗ
ಕೆಲವೊಂದು ಕವರ್ಗಳಿರ್ಬೋದು, ಈ ತರ ಸೋಪು ಇದನ್ನೆಲ್ಲ ಅಲ್ಲಿ ಇದ್ ಮಾಡ್ತಾ ಇದ್ದೆ. ಅದೆಲ್ಲ ಹಂಗೆ ಬಂದವ್ರಿಗೆ ಹಂಗೆ ಎತ್ ಕಾಣಿಸೋದು. ಅದನ್ನೆಲ್ಲ ಇದಕ್ಕೆ ರೀಪ್ಲೇಸ್ ಮಾಡೋಣ ಅಂತ ತರಿಸ್ದೆ. ನೋಡಿ ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಅದನ್ನೆಲ್ಲ ರ್ಯಾಕ್ ಎಲ್ಲ ತೆಗ್ದು ನೋಡಿ ಆ ರ್ಯಾಕ್ ನ ಇಲ್ಲಿ ಇಟ್ಕೊಂಡಿದೀನಿ. ಇವಾಗ ಇದೊಂದು ಫ್ಲವರ್ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೆ, ಬಟ್ ಊಟ ಮಾಡ್ಬೇಕಾದ್ರೆ ಟಿವಿ ಕಾಣಲ್ಲ ಅಂತ ಅಂದ್ಬಿಟ್ಟು ಎಲ್ಲಾರು ಅಲ್ಲಿ ಇಲ್ಲಿ ಎಸಿತಾ ಇದ್ರು. ಸೊ ಫೈನಲಿ ಫ್ರಿಡ್ಜ್ ಮೇಲೆ ಇಡೋಣ, ನಂಗೆ ವಿಡಿಯೋಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಇಟ್ಟಿದೀನಿ. ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಅಡ್ಗೆ ಮನೆ ಕ್ಲೀನ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಆ ಅಡ್ಗೆ ಮನೆ ಕ್ಲೀನ್ ಆಗಿ ಕೋಣೆಗೆ ಹೋಗಿ ಅಡ್ಗೆ ಮಾಡ್ಬೇಕಾದ್ರೆ ಫೀಲ್ ಕೊಡುತ್ತಲ್ಲ, ಅದಂತೂ ತುಂಬಾನೇ ಚೆನ್ನಾಗಿರುತ್ತೆ. ನನ್ಗೆ ಯಾವಾಗ್ಲೂ ಮನೆ ನೀಟಾಗಿ ಕ್ಲೀನ್ ಆಗಿ ಇರ್ಬೇಕು, ಅದ್ರಲ್ಲೂ ಕಿಚನ್ ಕ್ಲೀನ್ ಆಗಿರ್ಬೇಕು. ಅಡ್ಗೆ ಮಾಡ್ಬೇಕಾದ್ರೆ ಮಾಮೂಲಿ ಮೆಚ್ಚ ಆಗೇ ಆಗತ್ತೆ, ಅಡ್ಗೆ ಆದ ತಕ್ಷಣ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗ್ ಕಾಣುತ್ತೆ. ಕೆಲವೊಂದು ನಾನ್ ಅನ್ಕೊಂಡಿದೀನಿ, ಆ ಮೂಲೆ ಇದೆಯಲ್ಲ, ಕಿಟಕಿ ಹತ್ರ ಮೂಲೆ ಇದೆಯಲ್ಲ, ಅಲ್ಲಿಗೆ ಏನಾದ್ರು ಗ್ರೀನ್ ಪ್ಲಾಂಟ್ ಇಡೋಣ ಆರ್ಟಿಫಿಷಿಯಲ್ ಅಂತ ಅನ್ಕೊಂಡಿದೀನಿ. ನೋಡೋಣ, ನನ್ ಬಜೆಟ್ ಸಿಕ್ಕಿದ್ರೆ ತರಿಸ್ಬಿಟ್ಟಿರ್ತೀನಿ. ಹಾಗೆ ಅಡ್ಗೆ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ. ಟೊಮೊಟೊ ಸಾಂಬಾರ್ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವಿಡಿಯೋನ ಏನ್ ಮಾಡ್ತೀನಿ. ಥ್ಯಾಂಕ್ ಯು.